Module 3 Interpolation. Problem 2. Given sin 45 degree is equal to 0.7071, sin 50 degree is equal to 0.7660, sin 55 is equal to 0.8192, sin 60 is equal to 0.8660. Find sin 57 degree using an appropriate interpolation formula. ಇಲ್ಲಿ ಸೈನ್ 57 ಡಿಗ್ರಿ ಕೇಳಿದ್ದಾರೆ, ಅಂದರೆ ಸೈನ್ 55 ಮತ್ತು ಸೈನ್ 60 ಮಧ್ಯೆ ಬರುತ್ತೆ. ಅದಕ್ಕೆ ಇದು ಬ್ಯಾಕ್ವರ್ಡ್ ಇಂಟರ್ಪೊಲೇಷನ್ ಫಾರ್ಮುಲಾ ಹಾಕಬೇಕು. ಫಸ್ಟು ಎಕ್ಸ್ ವೈ ವ್ಯಾಲ್ಯೂ ಬರ್ಕೊಂಡು ಡೆಲ್ ವೈ, ಡೆಲ್ ಸ್ಕ್ವೇರ್ ವೈ, ಡೆಲ್ ಕ್ಯೂಬ್ ವೈ ಫೈಂಡ್ ಮಾಡೋಣ. ಇದು x0, x1, x2, x3, ಹಾಗೆ ಇದು y0, y1, y2, y3. ಡೆಲ್ ವೈ ಬೇಕು ಅಂದರೆ y1 ಮೈನಸ್ y0 ಮಾಡೋಣ. ಆಗ 0.7660 ಮೈನಸ್ 0.7071, ಹಾಗೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ? 0.0589 ಬರುತ್ತೆ. 0.0589. ನೆಕ್ಸ್ಟ್ ಹಂಗೆ y2 ಮೈನಸ್ y1. y2 ಏನಿದೆ ಅಂದರೆ 0.8192 ಮೈನಸ್ 0.7660, ಆಗ ನಮಗೆ 0.0532 ಬರುತ್ತೆ. 0.0532. ನೆಕ್ಸ್ಟ್ ಹಾಗೆ y3 ಮೈನಸ್ y2 ಮಾಡಬೇಕು. y3 ಏನಿದೆ ಅಂದರೆ 0.8660 ಮೈನಸ್ 0.8192, ಆಗ ನಮಗೆ 0.0468 ಬರುತ್ತೆ. 0.0468. ನೆಕ್ಸ್ಟ್ ಆಗ ಇದು y0, ಇದು y1, ಇದು y2 ಆಗುತ್ತೆ. ನೆಕ್ಸ್ಟ್ ಸೇಮ್ y1 ಮೈನಸ್ y0, 0.0589 ಮೈನಸ್ 0.0532 ಮೈನಸ್ 0.0589. ನೆಗೆಟಿವಲ್ಲಿ ಬರುತ್ತೆ 0.0057 ಮೈನಸ್ 0.0057. ನೆಕ್ಸ್ಟ್ y2 ಮೈನಸ್ y1. y2 ಏನಿದೆ 0.0468 ಮೈನಸ್ 0.0532, ಆಗ ನಮ್ಗೆ ಆನ್ಸರ್ ಮೈನಸ್ 0.0064 ಬರುತ್ತೆ. ಮೈನಸ್ 0.0064. ನೆಕ್ಸ್ಟ್ ಇದು y0, ಇದು y1. ನೆಕ್ಸ್ಟ್ y1 ಮೈನಸ್ y0, ಆವಾಗ ಮೈನಸ್ 0.0064 ಮೈನಸ್ ಆಫ್ ಮೈನಸ್ 0.0057, ಆವಾಗ ಆನ್ಸರ್ 0.007 ಬರುತ್ತೆ. ಮೈನಸ್ 0.0007. ಇದು ಡೆಲ್ ಕ್ಯೂಬ್ ವೈ, ಇದು ಡೆಲ್ ಸ್ಕ್ವಯರ್ ವೈ, ಇದು ಡೆಲ್ ವೈ. ಇದು ಉಲ್ಟಾ ಬರಿಬೇಕು, ಯಾಕಂದರೆ ಬ್ಯಾಕ್ವರ್ಡ್ ಇಂಟರ್ಪೊಲೇಷನ್. ದಿಸ್ ಈಸ್ ಬ್ಯಾಕ್ವರ್ಡ್ ಇಂಟರ್ಪೊಲೇಷನ್ ಫಾರ್ಮುಲಾ. ಇಲ್ಲಿ ಬ್ಯಾಕ್ವರ್ಡ್ ಅಂದರೆ ಫಾರ್ವರ್ಡಲ್ಲಿ ನಾವು ಇದು y0, ಇದು ಡೆಲ್ಟಾ ವೈ, ಡೆಲ್ಟಾ ನಾಟ್, ಇದು ಡೆಲ್ಟಾ y1, ಡೆಲ್ಟಾ y2 ಅಂತ ತೊಗೊಳ್ತೀವಿ. ಬ್ಯಾಕ್ವರ್ಡಲ್ಲಿ ಇದು y0, ಇದು ಡೆಲ್ ವೈ, ಇದು ಡೆಲ್ ಸ್ಕ್ವಯರ್ ವೈ, ಇದು ಡೆಲ್ ಕ್ಯೂಬ್ ವೈ. ಈ ಥರ ಬ್ಯಾಕ್ವರ್ಡ್ ಇಂಟರ್ಪೊಲೇಷನ್ ಅಂದರೆ ಈ ಥರ ತಗೋಬೇಕು. ಬ್ಯಾಕ್ವರ್ಡ್ ಇಂಟರ್ಪೊಲೇಷನ್.
ಆಗ ಇದು y0 ಆಗುತ್ತೆ. ಇದು ಬ್ಯಾಕ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ. ನಮಗೆ p ಬೇಕು. p = x ಮೈನಸ್ x0 ಡಿವೈಡೆಡ್ ಬೈ h. h x1 ಮೈನಸ್ x0. ಇಲ್ಲಿ x1 ಏನಿದೆ 50 ಇದೆ, x0 45. ಸೊ 50 ಮೈನಸ್ 45 ಆಗ h = 5 ಆಗುತ್ತೆ. p x ಏನು ಅಂದರೆ x ಏನು ಅಂದರೆ 57 sin 57 ಮೈನಸ್ x0 ಏನಿದೆ ಅಂದರೆ 45 ಡಿವೈಡೆಡ್ ಬೈ h ಏನಿದೆ ಅಂದರೆ 5. ಆವಾಗ p = 57 ಮೈನಸ್ 45 ಡಿವೈಡೆಡ್ ಬೈ 5. ಆಗ ನಮಗೆ p ಎಷ್ಟು ಬರುತ್ತೆ ಅಂದರೆ 2.4. ಸಾರಿ, ಬ್ಯಾಕ್ವರ್ಡಿಗೆ ಇದೆಲ್ಲ ಫಾರ್ಮುಲಾ. p = x ಮೈನಸ್ xn ಡಿವೈಡೆಡ್ ಬೈ 5. p x ಏನಿದೆ ಅಂದರೆ 57 ಮೈನಸ್ ಇದು xn ಲಾಸ್ಟ್ ಟರ್ಮ್, ಯಾಕಂದರೆ ಇದು ಬ್ಯಾಕ್ವರ್ಡ್ ಆಗಿರೋದಕ್ಕಿಂತ ಲಾಸ್ಟ್ ಟರ್ಮ್ ತೊಗೋಬೇಕು. ಅದಕ್ಕೆ 57 ಮೈನಸ್ 60 ಡಿವೈಡೆಡ್ ಬೈ 5. ಆವಾಗ p = 57 ಮೈನಸ್ 60 ಡಿವೈಡೆಡ್ ಬೈ 5. ಆಗ ನಮಗೆ ಮೈನಸ್ 0.6000 ಬರುತ್ತೆ. ಇದು p ವ್ಯಾಲ್ಯೂ. ಇವಾಗ p ವ್ಯಾಲ್ಯೂನ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. y yn ಅಂದರೆ ಲಾಸ್ಟ್, ಅಂದರೆ ಇದು yn ಆಗುತ್ತೆ. 0.8660 0.8660. ನೆಕ್ಸ್ಟ್ p ಅಂದರೆ ಇಲ್ಲಿ ನಾವು ಫೈಂಡ್ ಮಾಡಿದ್ದೀವಲ್ಲ ಮೈನಸ್ 0.6000. ಡೆಲ್ಟಾ yn ಇದು ಡೆಲ್ಟಾ y 0.0468 ಇದೆ, 0.0468. ನೆಕ್ಸ್ಟ್ ಪ್ಲಸ್ p ಮತ್ತು ಮೈನಸ್ 0.6000 ಬ್ರ್ಯಾಕೆಟ್ ಮೈನಸ್ 0.6000 ಪ್ಲಸ್ 1 ಡಿವೈಡೆಡ್ ಬೈ 2 ಫ್ಯಾಕ್ಟರಿಯಲ್ 2 × 1. ನೆಕ್ಸ್ಟ್ ಡೆಲ್ಟಾ ಸ್ಕ್ವೇರ್ yn ಅಂದರೆ ಮೈನಸ್ 0.0064 ಮೈನಸ್ 0.0064 ಪ್ಲಸ್ ಮೈನಸ್ 0.6000 ಮೈನಸ್ 0.6000 ಪ್ಲಸ್ 1. ನೆಕ್ಸ್ಟ್ ಇಂಟು ಮೈನಸ್ 0.6000 ಪ್ಲಸ್ 2 ಡಿವೈಡೆಡ್ ಬೈ 3 × 2 × 1. ನೆಕ್ಸ್ಟ್ ಪ್ಲಸ್ p ಮೈನಸ್ 0.00600 ಮೈನಸ್ 0.6000 ಪ್ಲಸ್ 1. ಹಾಗೆ ಫಾರ್ಮುಲಾ ಫುಲ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೆಕ್ಸ್ಟ್ y ವ್ಯಾಲ್ಯೂ ಫೈಂಡ್ ಮಾಡೋದಕ್ಕೆ ಸಾಲ್ವ್ ಮಾಡೋಣ. 0.8660 ಇಂಟು ಮೈನಸ್ 0.6000 ಬ್ರ್ಯಾಕೆಟ್ ಕ್ಲೋಸ್. ನೆಕ್ಸ್ಟ್ 0.0468 ಪ್ಲಸ್ 0.600. ನೆಕ್ಸ್ಟ್ ಸಾರಿ ಈಗ ಎಷ್ಟು ಬರುತ್ತೆ ಅಂದರೆ ಮೈನಸ್ 0.024. y = ಮೈನಸ್ 0.0243. ನೆಕ್ಸ್ಟ್ ಇನ್ನು ಹಾಗೆ ಇದು ಇಲ್ಲಿಂದ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಗ ಮೈನಸ್ 0.6000
ನೆಕ್ಸ್ಟ್ ಮೈನಸ್ 0.6000 ಪ್ಲಸ್ 1 ಡಿವೈಡೆಡ್ ಬೈ 2 ಮೈನಸ್ 0.1200 ಮೈನಸ್ 0.1200 ಹಾಗೆ ಇದು ಮಾಡಿದಾಗ y is equal to ಇಷ್ಟು ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ಯಾಲ್ಸಿಯಲ್ ಚೆಕ್ ಮಾಡ್ಬೋದು. ನಮ್ಮ ಆನ್ಸರ್ ಕರೆಕ್ಟ್ ಇದೆಯೋ ಇಲ್ಲ ಅಂತ ಕ್ಯಾಲ್ಸಿಯಲ್ ಚೆಕ್ ಮಾಡೋದಕ್ಕೆ ಸೈನ್ ಆಫ್ 57 ಡಿಗ್ರಿ ಫೈನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅದನ್ನು ಹಾಕಿದರೆ ನಮಗೆ ಆನ್ಸರ್ ಬರುತ್ತೆ 0.8387. y is equal to 0.8387.